ಸರ್ ನಮಸ್ಕಾರ, ನನ್ನ ಹೆಸರು ಮಾಧವ, ಬಿಟಿಎಂ ವಿಧಾನಸಭಾ ಕ್ಷೇತ್ರ. ಸರ್, ನನ್ನ ಪ್ರಶ್ನೆ, ಕೆಪಿಎಸ್ಸಿ ಶಾಲೆಗಳನ್ನ ಆಧುನಿಕವಾಗಿ ಮಾರ್ಪಾಡು ಮಾಡಿ ಒಂದೊಳ್ಳೆ ಶಿಕ್ಷಣ ಕೊಡ್ತಿದ್ರ, ಇದರಿಂದ ಸಾಮಾಜಿಕ ಅಂತರ ಕಡಿಮೆ ಆಗುತ್ತೆ. ಇದು ನಿಜಕ್ಕೂ ಅಭಿನಂದನೆ. ಇದು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರಾಗಿ, ಒಬ್ಬ ಕರ್ನಾಟಕದ ಪ್ರಜೆಯಾಗಿ ಅತ್ಯಂತ ಅಭಿನಂದನೆ ಸಲ್ಲಿಸ್ತೀನಿ. ನನ್ನ ಪ್ರಶ್ನೆ ಏನಂತಂದ್ರೆ, ಸರ್, ಕರ್ನಾಟಕದಲ್ಲಿರುವಂತಹ ಗೆಸ್ಟ್ ಲೆಕ್ಚರರ್ಗೆ 11,000, ಯಾರು ಹೈಸ್ಕೂಲ್ ಟೀಚರ್ಸ್ಗೆ ಮತ್ತೆ PU ಲೆಕ್ಚರ್ಸ್ಗೆ 13,000 ಕೊಡ್ತಿದ್ರ. ವಿಪರ್ಯಾಸ ಏನು ಅಂತಂದ್ರೆ, ಪರಪ್ಪನರ ಅಗ್ರದಲ್ಲಿರುವಂತಹ ಕೈದಿಗಳಿಗೆ 15,000 ಸಂಬಳ ಬರ್ತಾ ಇದೆ. ಇವರು ಹೆಂಗೆ 11,000, 13,000, ಆಕ್ಚುಲಿ 9,000 ಇತ್ತು. ಸಂಬಳ ಜಾಸ್ತಿ ಮಾಡ್ಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಬರಬೇಕಾಗಿತ್ತು, ಅದ್ರಲ್ಲಿ ತಾವೇ ಬಂದ್ರಿ. ಇದು ಅತ್ಯಂತ ಆಶಾದಾಯಕ. 11,000, 13,000 ತಗೊಂಡು ತನ್ನ ಜೀವನ ಮಟ್ಟದ ಸುಧಾರಣೆ ಹೆಂಗ್ ಸಾಧ್ಯ? ಗ್ಯಾರಂಟಿ ಸರ್ಕಾರದಿಂದ ಅವರಿಗೆ ಅತ್ಯಂತ ಬಳ್ಳವಳಿ ಬಂದಿದೆ. ಇದಕ್ಕೂ ಕೂಡ ನಾನು ಸಂಸತ್ ವ್ಯಕ್ತಪಡ್ತೀನಿ. ದಯವಿಟ್ಟು ಅದರ ಪ್ರತಿನಿಧಿಯಾಗಿಲ್ಲ, ಒಬ್ಬ ಪ್ರಜೆಯಾಗಿ ನಾನು ಇದನ್ನು ಕೇಳ್ಕೊಳ್ತಾ ಇದ್ದೀನಿ. ಏನಂತಂದ್ರೆ, ಒಬ್ಬ ಶಿಕ್ಷಣ ಮಾಡಲಿಕ್ಕೆ, ಅವ್ರ ಮಕ್ಕಳನ್ನು ಓದಿಸಲಿಕ್ಕೆ, ಒಂದು ಮೂಲಭೂತ ಸೌಕರ್ಯಗಳನ್ನು ನಿರ್ಮಾಣ ಮಾಡಲಿಕ್ಕೆ ಕನಿಷ್ಠ ವೇತನ ಕೊಡದೇ ಇದ್ರೆ ಅವ್ರ ಬದುಕು ಯಾವತ್ತೂ ನರಕಮಯ. ಆದ್ರೆ ಇದ್ರ ಬಗ್ಗೆ ನೀವು ಹೆಚ್ಚಿನ ಗಮನ ಹರಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಏನಾಗ್ತದೆ, ನಾವು ಬಂದ ಮೇಲೆ ಈ 2.5 ವರ್ಷದೊಳಗೆ 2,000 ರೂಪಾಯಿ ಜಾಸ್ತಿ ಮಾಡಿದೀವಿ PUC ಅವರಿಗೆ, ಮತ್ತೆ ಸ್ಕೂಲ್ ಟೀಚರ್ಸಿಗೆ, ಮತ್ತೆ ಅಡಿಗೆ ಮಾಡೋರ್ಗೂ ಕೂಡ, ಅವ್ರಿಗೂ ಕೂಡ ನಾವು ಮಾಡಿದೀವಿ. ಇದನ್ನ ಒಂದೇ ಸತಿಗೆ ಮಾಡೋದಕ್ಕೆ ಮತ್ತೆ ಈಗೇನ್ ಫೈನಾನ್ಷಿಯಲ್ ಬರ್ಡನ್ ಏನಾಗ್ತದೆ ಇಷ್ಟು ದಿವಸ ಮಾಡದೇ ಇರೋದನ್ನ. ಸೊ ನನಗನ್ಸುತ್ತೆ ವರ್ಷನೋ ಇಲ್ಲ 2 ವರ್ಷಕ್ಕೋ ಸ್ವಲ್ಪ ಮಾಡಬಹುದು. ನೀವು ಕೇಳಿರೋ ಪ್ರಶ್ನೆಗೆ ಅವ್ರ ಜೀವನ ಹೆಂಗ್ ಮಾಡ್ತಾರೆ ಅನ್ನೋದು ಬಹಳ ದೊಡ್ಡ ಸಾಹಸನೇ, ನಾನು ಒಪ್ಕೊಳ್ತೀನಿ. ಯಾಕೆಂದ್ರೆ ನನ್ನ ಕ್ಷೇತ್ರದಲ್ಲೂ ಕೂಡ ನನ್ನ ಹಳ್ಳಿಯಲ್ಲೇ ಅತಿ ಶಿಕ್ಷಕರು ನಮ್ಮ ಶಾಲೆಗಳಲ್ಲಿ ಕೆಲಸ ಮಾಡ್ಕೊಡ್ತಾರೆ, ದಿನ ಬಂದು ಕಾಣ್ತಾರೆ ನಮ್ಮನ್ನ. ಅವರು ಕೂಡ ಈ ತರ ಮಾಹಿತಿಯನ್ನು ಹೇಳ್ತಾರೆ. ಒಂದೇ ಸತಿಗೆ ಮಾಡೋದಕ್ಕೆ ಕೊಟ್ರೆ ಒಳ್ಳೇದು. ಯಾಕೆಂದ್ರೆ ಸರ್ಕಾರ ಆಕ್ಚುಲಿ ಉಳಿಸ್ತಾರೆ. ಈಗ ಪರ್ಮನೆಂಟ್ ಟೀಚರ್ಸ್ ಬಂದ್ರು ಅಂದ್ರೆ ಅವ್ರಿಗೆ ಫುಲ್ ಸಂಬಳ ಕೊಡಬೇಕಲ್ಲ, ಫುಲ್ ಸಂಬಳ ಕೊಡ. ಈಗ ನೋಡಿ, 6th ಪೇ ಯಾರು ಕೊಟ್ಟಿದ್ದು? ಮೊನ್ನೆ ಸಿದ್ದರಾಮಯ್ಯ ಅವ್ರು ಇರ್ಬೇಕಾದ್ರೆ ಕೊಟ್ರು. 7th ಪೇ ಮಧ್ಯೆ ಯಾರು ಕೊಡ್ಲಿಲ್ಲ. ಇದನ್ನ ರಾಜಕೀಯವಾಗಿ ನಾವು ಮಾತಾಡಬಹುದು, ಬಟ್ ಇವತ್ತಿನ ಚರ್ಚೆಗೆ ಬೇಡ ಅಂತ ಹೇಳಿ ಭಾವಿಸ್ತೀನಿ. ಯಾಕಂದ್ರೆ 7th ಪೇನು ಕೂಡ ಕೊಟ್ಟರು. 7th ಪೇ ಕೊಟ್ಟು ಅವ್ರ ಟೈಮಲ್ಲೇ ಹೆಚ್ಚು ಆಗಿದ್ದು. ಬೊಮ್ಮಾಯಿ ಅವ್ರು ಬಂದಾಗ ಸ್ವಲ್ಪ ಜಾಸ್ತಿ ಮಾಡಿದ್ರು, ಬಟ್ ಅದನ್ನ ಇದು ಮಾಡಿರ್ಲಿಲ್ಲ, ಬರೀ ಪೇಮೆಂಟ್ ಮಾತ್ರ ಮಾಡಿದ್ರು, ಸ್ವಲ್ಪ ಅದನ್ನ ಅನುಷ್ಠಾನ ಮಾಡಲಿಲ್ಲ. ಮನೆ ಮುಖ್ಯಮಂತ್ರಿಗಳಂದು, ಯಾಕಂದ್ರೆ ನಾವು ಮಾತು ಕೊಟ್ಟಿದ್ವಿ ನಮ್ಮ ಪ್ರಣಾಳಿಕೆಯಲ್ಲಿ 7th ಪೇ ಅನ್ನ ಅನುಷ್ಠಾನ ಮಾಡ್ತೀವಿ ಅಂತ. ಕಾಂಗ್ರೆಸ್ ಸರ್ಕಾರದ ಮೇಲೆ ಪದೇ ಓಲೈಕೆ ರಾಜಕಾರಣದ ಆರೋಪಗಳು ಬರ್ತಾ ಇದೆ. ಈಗ ನೀವಾಗಲೇ ಮಾತನಾಡುವಾಗ ಪ್ರಸ್ತಾಪ ಮಾಡಿದ್ವಿ ಕೋಗಿಲು ಲೇಔಟ್. ಇಲ್ಲೂ ಕೂಡ ಅಲ್ಪಸಂಖ್ಯಾತರ ಓಟ್ ಕೇರಳ ಚುನಾವಣೆ ದೃಷ್ಟಿಯಿಂದ ಸರ್ಕಾರ ತರಾತುರಿಯ ನಿರ್ಧಾರ ಮಾಡ್ತಿದೆ. ಅಂಡರ್ಲೈನ್ ಸ್ಟೇಟ್ಮೆಂಟ್ ಓಲೈಕೆ ರಾಜಕಾರಣ. ಇದು ಕಾಂಗ್ರೆಸ್ ಸರ್ಕಾರದ ಮೇಲೆ ಆಪಾದನೆ. ಈಗ ಏನೋ ಒಂದು ಸಮಸ್ಯೆ ಉದ್ಭವ ಆಯ್ತು. ಅದಾದಾಗ ಮಾನ್ಯ ಮುಖ್ಯಮಂತ್ರಿಗಳು ಹೆದರಬೇಡಿ, ನಿಮ್ ಪರವಾಗಿ ನಾವಿದೀವಿ ಅಂತ ಹೇಳೋದು, ಅದು ಓಲೈಕೆ ಅಂತ ಹೇಳ್ಬಿಟ್ರೆ ಮನುಷ್ಯತ್ವ ಬೇಕಾ, ನಿಮಗೆ ಓಲೈಕೆ ಬೇಕಾ? ಹಂಗೆ ಸುಮಾರು ಜನ ಇದ್ದಾರೆ ನಿರಾಶ್ರಿತರಾದವರು, ಎಲ್ಲರಿಗೂ ಬೇಡ. ಹಂಗಾದ್ರೆ ಈಗ ನಾನು ಅಧಿಕಾರಕ್ಕೆ ಬಂದ ಮೇಲೆ ಶರಾವತಿ ಸಂತ್ರಸ್ತರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಈಗೆಲ್ಲ ನಾನು ಕೂತ್ಕೊಂಡು ರೆಗ್ಯುಲರ್ ಆಗಿ ಒಂದು ಪಟ್ಟಿ ಕೊಡ್ತೀನಿ ನಿಮಗೆ. ಆ ಪಟ್ಟಿಯಲ್ಲಿ ಎಲ್ಲ ಇದೆ, ಯಾವ ಪ್ರಾಬ್ಲಮ್ಸ್ ಇದೆ, ಯಾರ್ಯಾರ ಹಂತದಲ್ಲಿ ಮಾಡಬಹುದು ಅಂತ ಹೇಳಿ ಮಾಡಿ ಚೀಫ್ ಸೆಕ್ರೆಟರಿ ಕೊಟ್ಬಿಟ್ಟು ಮಧು ಚೀಫ್ ಸೆಕ್ರೆಟರಿ ಅವರ ಜೊತೆಗೆ ಒಂದು ಮೀಟಿಂಗ್ ಎಲ್ಲ ಮುಗಿಸಿ ಆಮೇಲೆ ನನ್ನ ಹತ್ರ ಬಾ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದೆಲ್ಲ ಪ್ರೋಸೆಸ್ ನಡೀತಾ, ತೆರೆಮರೆಯಲ್ಲಿ ಮಾಡ್ತಾ ಇದೀವಿ, ಅದು ರೆಗ್ಯುಲರ್ ಆಗಿ ನಡೀತಾ ಇದೆ. ಆಫೀಸರ್ಸ್ ಇದ್ದಾರೆ, ನನಗೆ ಸ್ಟಾಫ್ ಇದ್ದಾರೆ, ಅದೆಲ್ಲ ಮಾಡ್ತಾ ಇದೀವಿ. ಬಟ್ ಯಾವುದೋ ಒಂದು ವಿಚಾರಕ್ಕೆ ಓಲೈಕೆ, ಈಗ ಬೆಳ್ಳಾರಿ ವಿಚಾರಕ್ಕೆ ಗುಂಡಾಗಿರಿ, ಈ ತರ ವಿಶ್ಲೇಷಣೆಯನ್ನ ವಿರೋಧ ಪಕ್ಷದವ್ರು ಮಾಡೋದ್ರ ಬದಲು ಇದು ಹಿಂಗಾಗಿದೆ, ಇದ್ರ ಬೆಳಗ್ಗೆ ನ್ಯಾಯ ಕೊಡಿ ಅಂತ ಹೇಳ್ಬಿಟ್ರೆ ಇನ್ನೂ ಈಸಿ ಆಗುತ್ತೆ ಅಂತ ಹೇಳಿ. ಯಾಕಂದ್ರೆ ಅನ್ಸುತ್ತೆ ಅಂದ್ರೆ, ಶರಾವತಿಯಲ್ಲಿ ಮಧು ಬಂಗಾರಪ್ಪನವ್ರು ಪಾದಯಾತ್ರೆ ಮಾಡಬೇಕಾಯ್ತು, ಹಠಕ್ಕೆ ಬಿತ್ತು ನಾಯಕರನ್ನ ಕರೆಸೋ ಅನಿವಾರ್ಯತೆ ಬಂತು. ಬಟ್ ಈ ಕೋಗಿಲು ಬಡಾವಣೆಯಲ್ಲಿ ಇಡೀ ಕ್ಯಾಬಿನೆಟ್ ಮಿನಿಸ್ಟರ್ಗಳೇ ಹೋಗ್ಬಿಟ್ರು, ಅಲ್ಲಿ ಯಾರು ಬಲವಂತವಾಗಿ ಕರೀಲಿಲ್ಲ, ಪಾದಯಾತ್ರೆ ಮಾಡಲಿಲ್ಲ. ಈಗ ಒಂದ್ ನಿಮಿಷ, ಅದು ಅನಧಿಕೃತ ಅಂತ ಹೇಳಿ ಒಪ್ಕೊಳ್ತೀರಮ್ಮ? ಹೌದು ಅಲ್ವಾ? ಸೊ ಬಿಜೆಪಿ ಸರ್ಕಾರದವರು ಇದ್ರಲ್ಲ, ಯಾಕೆ ಬಿಟ್ರಂತ? ಅವ್ರು ಮಾಡಿದ್ರೆ ಕೈ ತಕೊಂಡ್ಬಿಡುದಾ? ಸೊ ಅದಕ್ಕೆ ಈ ಚರ್ಚೆ ಬೇಡ. ಯಾರನ್ನೂ ಓಲೈಸ್ತಕ್ಕಂಥದ್ದಲ್ಲ. ಯಾರೋ ವೇಣುಗೋಪಾಲ್ ಅವ್ರು ಹೇಳಿದ್ರು, ಅದಕ್ಕೆ ಒಂದೇ ಸತಿಗೆ ಮುಖ್ಯಮಂತ್ರಿಗಳು ಅದೇ ಟೈಮಿಗೆ ಪಾಪ ನಾರಾಯಣ್ ಗುರುಗಳ ಒಂದು ಕಾರ್ಯಕ್ರಮಕ್ಕೆ ಹೋದ್ರು, ಅದನ್ನು ಕೂಡ ಪೋಣಿಸ್ಬಿಟ್ರು. ಅವ್ರೇನೋ ಹಿಂಗ್ ಹೇಳ್ಬಿಟ್ರಂತೆ ಅಂತ. ಯಾರು ಇವ್ರ ಪಕ್ಕದಲ್ಲಿ ಕುತ್ಕೊಂಡಿದ್ರಂತ ಅಲ್ಲಿ? ಇಲ್ಲ ಇವ್ರ ಫೋನ್ ಅಲ್ಲಿ ಏನಾರು ಇದ್ರಂತ? ನಾನು ಟೀಕಾ ಟಿಪ್ಪಣಿ ಮಾಡ್ಬೇಕಾದ್ರೆ ಅವರಿಬ್ರು ಯಾರು, ನಾನು ಯಾರು ಕೂಡ ಯಾವ ಪಕ್ಷದವ್ರು ಏನು ಅಂತ ಕೇಳಲಿಲ್ಲ. ಇದು ಮೋಸ್ಟ್ಲಿ ಪಕ್ಷಾತೀತವಾಗಿ ಕುತ್ಕೊಂಡಿದ್ದಾರೆ, ಏನೋ ಒಂದು ಇರ್ಬೋದು. ಅವ್ರು ಮಾತ್ರ ಒಂದು ಏನೋ ಒಂದು, ಈಗ ಹೊಸದಾಗಿ ನಮ್ಮ CM ಇಬ್ರಾಹಿಂ ಅವರು ಎಂತದ್ದು ಪಕ್ಷ ಮಾಡಿದ್ದಾರೆ, ಆಯ್ದೊಳಗೆ ಹಾಕೊಂಡು ಬಂದಿದ್ದಾರೆ ಹುಡುಗರು, ನೋ ಪ್ರಾಬ್ಲಮ್. ಬಟ್ ಅದನ್ನ ಕುತ್ಕೊಂಡು ಇಲ್ಲ ಅವ್ರ ವಿರೋಧಿಗಳು ಇವ್ರ ವಿರೋಧಿಗಳು, ನಾನು ಆ ತರ ನೋಡೋದೇ ಇಲ್ಲಲ್ಲ. ಯು ಆರ್ ನಮ್ಮ ಸಿಟಿಸನ್ಸ್, ಯು ಹ್ಯಾವ್ ಎವ್ರಿ ರೈಟ್. ಬಟ್ ವಿರೋಧ ಪಕ್ಷದಲ್ಲಿ ಇದ್ದೀರಿ ಅಷ್ಟೇ ನೀವು ಡಿಫರೆನ್ಸ್. ನಾವಿಬ್ರು ಮನುಷ್ಯರೇ, ನಮಗೆ ಹುಟ್ಟತಕ್ಕಂಥ ಮಕ್ಕಳು ಮನುಷ್ಯರೇ. ನಾನು ಆ ತರ ನೋಡ್ತೀನಿ. ಅದಕ್ಕೆ
ಈ ತರ ಟಿಪ್ಪಣಿಗಳಿಗೆ ಸ್ವಲ್ಪ ನಾನು ರಫ್ ಆಗಿ ಉತ್ತರ ಕೊಟ್ಟ ಅಭ್ಯಾಸ ಇವತ್ತು ಬೇಡ ಬಿಟ್ಬಿಡಿ ಅಮ್ಮ. ರಿಯಾಕ್ಷನ್ ಸರ್ಕಾರದ ಕಡೆಯಿಂದ quick ಇತ್ತು ಸರ್. ಎಲ್ಲ ಮಿನಿಸ್ಟರ್ಗಳು ನಾನು ಹೋದ್ರು ಟೀಕಾ ಟಿಪ್ಪಣಿ ಮಾಡ್ಬೇಕಾದ್ರೆ ಅವರಿಬ್ರು ಯಾರು, ನಾನು ಯಾರು ಕೂಡ ಯಾವ ಪಕ್ಷದವ್ರು ಏನು ಅಂತ ಕೇಳಲಿಲ್ಲ. ಇಲ್ಲಿ ಮೋಸ್ಟ್ಲಿ ಪಕ್ಷಾತೀತವಾಗಿ ಕೂತ್ಕೊಂಡಿದ್ದಾರೆ, ಏನೋ ಒಂದು ಇರ್ಬೋದು. ಅವ್ರು ಮಾತ್ರ ಒಂದು ಏನೋ ಒಂದು ಈಗ ಹೊಸದಾಗಿ ನಮ್ಮ ಸಿಎಂ ಇಬ್ರಾಹಿಂ ಅವರು ಎಂತದ್ದು ಪಕ್ಷ ಮಾಡಿದಾರೆ, ಇದ್ರೊಳಗೆ ಹಾಕೊಂಡು ಬಂದಿದ್ದಾರೆ ಹುಡುಗರು, ನೋ ಪ್ರಾಬ್ಲಮ್. ಬಟ್ ಅದನ್ನ ಕುತ್ಕೊಂಡು ಇಲ್ಲ ಅವ್ರ ವಿರೋಧಿಗಳು ಇವ್ರ ವಿರೋಧಿಗಳು, ನಾನು ಆ ತರ ನೋಡೋದೇ ಇಲ್ಲಲ್ಲ. ಯು ಆರ್ ನಮ್ಮ ಸಿಟಿಸನ್ಸ್, ಯು ಹ್ಯಾವ್ ಎವ್ರಿ ರೈಟ್. ಬಟ್ ವಿರೋಧ ಪಕ್ಷದಲ್ಲಿ ಇದ್ದೀರಿ ಅಷ್ಟೇ ನೀವು ಡಿಫರೆನ್ಸ್. ನಾವಿಬ್ರು ಮನುಷ್ಯರೇ, ನಮಗೆ ಹುಟ್ಟತಕ್ಕಂಥ ಮಕ್ಕಳು ಮನುಷ್ಯರೇ. ನಾನು ಆ ತರ ನೋಡ್ತೀನಿ. ಅದಕ್ಕೆ ಈ ತರ ಟಿಪ್ಪಣಿಗಳಿಗೆ ಸ್ವಲ್ಪ ನಾನು ರಫ್ ಆಗಿ ಉತ್ತರ ಕೊಟ್ಟ ಅಭ್ಯಾಸ ಇವತ್ತು ಬೇಡ ಬಿಟ್ಬಿಡಿ ಅಮ್ಮ. ಬಟ್ ನೀವು ಗುಂಡಾಗಿರಿ ಅಂದ್ರೆ ಹಾಗಾದ್ರೆ ಬಳ್ಳಾರಿಯಲ್ಲಿ ನಡೀತಿರೋದು ಗುಂಡಾಗಿರಿ ಅಲ್ಲ? ನಾನು ಗೂಂಡಾಗಿರಿ ಆಗಬಾರ್ದು. ಅದೇ ಬಳ್ಳಾರಿಯಲ್ಲಿ ನಡೀತಿರೋದಲ್ವಾ ಗುಂಡಾಗಿರಿ? ಪನಿಷ್ಮೆಂಟ್ ಆಗಬೇಕು. ನಾನೇ ಹೇಳ್ತಾ ಇದ್ದೇನೆ, ಯಾರೇ ಆಗಿರ್ಲಿ ಕಾನೂನು ಗೆಲ್ಲಬೇಕು. ಅವಾಗ್ಲೇನೆ ಈ ದೇಶ ಉದ್ಧಾರ ಆಗೋದು, ಅವಾಗ್ಲೇನೆ ಬಳ್ಳಾರಿ ಉದ್ಧಾರ. ಬಳ್ಳಾರಿಯಲ್ಲಿ ಹಾಗಾದ್ರೆ ಕಾನೂನು ಸೋತಿದ್ಯಾ? ಇಲ್ಲ, ಒಂದು ಇನ್ಸಿಡೆಂಟ್ ಆಗಿದೆ. ಯಾಕಾಗಿದೆ? ಇನ್ವೆಸ್ಟಿಗೇಷನ್ ಇಮಿಡಿಯೇಟ್ ಆಗಿ ಹೋಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು SP ಅವ್ರನ್ನ ಸಸ್ಪೆಂಡ್, ಅಷ್ಟು ಈಸಿ ಅಲ್ಲ ಪಟ್ ಅಂತ ಹೇಳಿ SP ಅವ್ರನ್ನ ಸಸ್ಪೆಂಡ್ ಮಾಡೋದು. ಅದು ಗೊತ್ತಾಗಿದೆ. ಬಿಕಾಸ್ ಲಾ ಅಂಡ್ ಆರ್ಡರ್ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಇಟ್ ವೆಂಟ್ ಟು ಒಂದು ಬೇರೆ ಲೆವೆಲ್ಗೆ ಹೊರಟೋಯ್ತು. ಈಗ ಫಾರ್ ಎಕ್ಸಾಂಪಲ್ ಸುಮ್ಮನೆ ನಾನು ಹೇಳ್ತೀನಿ ಅಂತ ತರಬಾರ್ದು, ರಾಗಿಗುಡ್ಡದ ವಿಚಾರ ಶಿವಮೊಗ್ಗ, ನಾನು ಉಸ್ತುವಾರಿ ಸಚಿವ, ಸೆಕ್ಷನ್ 144 ಹಾಕಿದ್ರು. ನೀವು ಎಲ್ಲ ದಗ ಏನಿಲ್ಲ ಇಲ್ಲ, ನಾವು ಆರಾಮಾಗಿ ಓಡಾಡ್ತಾ ಇದ್ವಿ. ಬಟ್ ಪ್ರಿಕಾಷನರಿ ತಗೊಳ್ತಕ್ಕಂಥದ್ದು ಕಾನೂನಿನ ಕರ್ತವ್ಯ. ಅದು ಯಾಕೆ ಸೆಕ್ಷನ್ 144 ಹಾಕ್ತಾರೆ? ದಗ ಆಗ್ಬಾರ್ದು ಅಂತ. ನೀವು ಹೆಡ್ಲೈನ್ ದಗ ಹಾಕ್ಬಿಟ್ರಿ, ನಾನೇನ್ ಮಾಡ್ಲಿ? ರಾಗಿಗುಡ್ಡದಲ್ಲಿ ಹಿಂದೆಂಗಾಗುತ್ತೆ ಮುಂದೆಂಗಾಗುತ್ತೆ ಅನ್ನೋದನ್ನ ಗಮನಿಸಿದ್ದೀವಿ. ಬಳ್ಳಾರಿಯಲ್ಲೂ ದಿಸ್ ಇಸ್ ನಾಟ್ ದ ಫಸ್ಟ್ ಇನ್ಸಿಡೆಂಟ್. ಈ ಗನ್ ಸಂಸ್ಕೃತಿ, ಗುಂಡಾಗಿರಿಯ ರಾಜಕಾರಣ ಬಳ್ಳಾರಿಯಲ್ಲಿ ಫಸ್ಟ್ ಟೈಮ್ ಅಲ್ಲ ಆಗ್ತಾ ಇರೋದು. ಅದು ಯಾರ್ದು ಅಂತ ಕರೆಕ್ಟ್ ಆಗಿ ನೋಡೋಣ. ಅದು ನಮ್ಮವ್ರದಾದ್ರೇನು ಅದು ಕಾನೂನು ನೋಡುತ್ತೆ, ಅವ್ರ ಹಳಬ್ರದಾದ್ರೇನು ಕಾನೂನು ನೋಡುತ್ತೆ. ಧೈರ್ಯವಾಗಿರ್ರಿ. ಹೋಮ್ ಮಿನಿಸ್ಟರ್ ಆಗಿ ಗೃಹ ಸಚಿವರ ಬಗ್ಗೆ ಕೂಡ ಆಕ್ಷೇಪ ಕೇವಲ ವಿರೋಧ ಪಕ್ಷ ಮಾತ್ರ ಅಲ್ಲ, ಸಾಮಾಜಿಕ ವಲಯದಲ್ಲೂ ಕೂಡ. ಸಾಮಾನ್ಯವಾಗಿ ಒಂದು ಟೀಕಾ ಟಿಪ್ಪಣಿ ಬಂದಾಗ ಮಧು ಬಂಗಾರಪ್ಪನ ಹೇರ್ ಸ್ಟೈಲ್ ಮೇಲೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಕಾಮೆಂಟ್ ಮಾಡ್ತಾರೆ, ನಾಟ್ ನನ್ನ ಇಲಾಖೆ ಅಂತ ಹೇಳಿದ್ರೆ ಅವ್ರ ಲೆವೆಲ್ ಏನು ಅಂತ ಹೇಳಿ ನಾನು ಅವ್ರಿಗೆ ಪ್ರಶ್ನೆ ಮಾಡ್ಬೇಕಾಗತ್ತೆ. ನನ್ನ ಹೇರ್ ಸ್ಟೈಲ್ ಬಗ್ಗೆ ಅಲ್ಲ. ಇಲ್ಲ ಅಂದ್ರೆ ನನ್ನ ಹೇರ್ ಸ್ಟೈಲ್ ನೋಡಿ ಅವ್ರಿಗೆ ಹೊಟ್ಟೆ ಕಿಚ್ಚಾಗಿರ್ಬೋದೇನೋ ಅಷ್ಟೇ. ಅದನ್ನ ನಾನೇನ್ ಮಾಡಿ, ಸೊ ನೀವು ಹಿಂಗ್ ತಗೋಬೇಕೇ ಹೊರತು ಅದನ್ನ ಹೋಗಿ ಪರಮೇಶ್ವರ್ ಅವರು ವಾಸ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್. ಕಾನೂನಲ್ಲಿ ತಪ್ಪುಗಳಾಗಬಾರದು ಅಂತಾನೆ ನಾವು ಕಾನೂನು ಇಟ್ಕೊಳ್ಳೋದು. ಹಿಂಗಾದಾಗ ಬೇಸರ ಆಗುತ್ತೆ. ಅವರೆಲ್ಲ ಹಿರಿಯರಾಗಿ ಹೇಳ್ಬೇಕು. ಸರ್ಕಾರಿ ಶಾಲೆಯಿಂದ IG ಶಾಲೆವರೆಗೂ ಇವತ್ತು ಎಲ್ಲ ಕಡೆ ನಡೀತಾ ಇದೆ. ಅಂದ್ರೆ ಪ್ರೈವೇಟ್ ಆಗ್ಬೋದು, ಏಡೆಡ್ ಆಗ್ಬೋದು, ಎಲ್ಲ. ಅಲ್ಲಿ ಸರ್ಕಾರಿಯಲ್ಲಿ ಟೆಟ್ ಎಕ್ಸಾಮ್ ಅಂತ ಮಾಡ್ತಾರೆ. ಪ್ರೈವೇಟ್ ಶಾಲೆಗಳಲ್ಲಿ BSc B.Ed ಏನು ಮಾಡಿರಲ್ಲ, B.Ed ಮಾಡಿರಲ್ಲ. ಅಂತವ್ರ ಮೇಲೆ ನೀವು ಏನ್ ಕ್ರಮ ತಗೊಂತೀರ? ಯಾಕೆ ಅಂದ್ರೆ SLC ಅವರು ಪಾಠ ಮಾಡ್ತಾ ಇದ್ದಾರೆ, ನಾವೇ ಕಣ್ಣಾರೆ ನೋಡ್ತಾ ಇದೀವಿ. ಅಲ್ಲಿ PUC ಅವರು ಮಾಡ್ತಾ ಇದ್ದಾರೆ. ಅನ್ಎಜುಕೇಟೆಡ್ಸ್ ಅಲ್ಲಿ ಪಾಠ ಮಾಡ್ತಾ ಇರೋದ್ರಿಂದ ಅದ್ರ ಮೇಲೆ ಏನ್ ಕ್ರಮ ತಗೊಂತೀರ? ಒಂದು ರೆಗ್ಯುಲೇಟರಿ ಸಿಸ್ಟಮ್ ಇರುತ್ತೆ ಯಾವಾಗ್ಲೂ ಕೂಡ ಇದಕ್ಕೆ. ಅದರಲ್ಲಿ ಆತರ ಮಾಡ್ತಾರೆ. ಈ ನವೀಕರಣ ಮಾಡ್ತೀವಲ್ಲ ನಾವು, ರಿನ್ಯೂವಲ್ ಮಾಡ್ಬೇಕಾದ್ರೆ ಆ ಟೈಮಲ್ಲಿ ಕೊಡ್ತಾರೆ. ಈಗ ಏನಾಗುತ್ತೆ, ಒಂದೇ ಸತಿಗೆ ನಮಗ್ ತೋರ್ಸೋದು ಒಂದು ಈ RR ಅಂತ ಹೇಳಿ ಬರುತ್ತೆ ರಿನ್ಯೂ ಮಾಡಿಸೋದಕ್ಕೆ, ಪ್ರೈವೇಟ್ ಆಗ್ಲಿ ಎಲ್ಲರೂ ಕೂಡ. ಈಗ ಅದನ್ನ ನ್ಯೂಟ್ರಲೈಸ್ ಅಂದ್ರೆ ತುಂಬಾ ಈಸಿಯಾಗಿ. ಇಲ್ಲಾಂದ್ರೆ ಏನಾಗುತ್ತೆ, ನನ್ನ ಹತ್ರ ಬರಬೇಕು, ಮಧ್ಯೆ ಯಾರೋ ಕರಪ್ಷನ್ ಮಾಡ್ತಾರೆ, ಆಫೀಸರ್ ಕರಪ್ಷನ್ ಮಾಡ್ತಾರೆ, ಇದೆಲ್ಲ ಬರುತ್ತೆ. ಈಗ ಆನ್ಲೈನ್ ಸಿಸ್ಟಮ್ ಮಾಡಿದೀವಿ, ಆನ್ಲೈನ್ ಅಲ್ಲಿ ಕೊಡ್ತಾರೆ. ಈಗ ನೀವೇ ಒಂದು ಸ್ಕೂಲ್ ಇದೆ, ಅವ್ರ ಹತ್ರ ಸರ್ಟಿಫಿಕೇಟ್ ಇದೆ, ಅವರು ಒಳ್ಳೆ ಟೀಚರ್, ನೀವು ಹಾಕಿರ್ತೀರಿ, ನಾನು ಒಪ್ಕೊಂಡು ಹೋಗ್ತೀನಿ. ನಾನು ಎಲ್ಲ ಪ್ರೈವೇಟ್ ಶಾಲೆಯಲ್ಲಿ 15,000, 16,000, 20,000, 30,000 ಶಾಲೆಯಲ್ಲಿ ಚೆಕ್ ಮಾಡ್ಕಂತೂ ಆಗೋದಿಲ್ಲ. ಕರೆಕ್ಟಾ? ಪೇರೆಂಟ್ಸ್ ಇರ್ತಾರಲ್ಲ, ಯಾಕೆ ಅವ್ರಿಗೆ ಪರಿಜ್ಞಾನ ಇರೋದಿಲ್ವಾ? ಯಾರು ಪಾಠ ಹೇಳ್ಕೊಡ್ತಾರೆ ಅಂತ ಪರಿಜ್ಞಾನ. ನೀವು ಸ್ಕೂಲ್ ಸೇರಿಸ್ತಿರಲ್ಲ ದುಡ್ಡು ಕೊಟ್ಬಿಟ್ಟು ಮಕ್ಕಳನ್ನ, ಯಾಕೆ ಯಾವ ಸ್ಕೂಲ್ ಅಂತ ಕೇಳೋ ಇದು ಮಾಡೋದು ಎಲ್ಲ ಸರ್ಕಾರನೇ ಮಾಡಬೇಕಾ? ಡೋಂಟ್ ಯು ಥಿಂಕ್ ಇಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ? ಆ ಮನುಷ್ಯ ಅಲ್ಲಿ ಇರಬೇಕಾಗಿತ್ತು, ಅವನಿಲ್ಲ ಬೇರೆಯವ್ನು ಹೇಳ್ಕೊಡ್ತಾನೆ ಅಂತ ಹೇಳಿ ನೀವು ನೋಡ್ಬೇಕು. ನಾನು ನೋಡಕ್ ಆಗುತ್ತಾ? ನಮ್ಮ ಮೆಕ್ಯಾನಿಸಮ್ ಇರ್ತದ? ಆದ್ರೆ ಗೊತ್ತಾದಾಗ ಅವ್ರ ಮೇಲೆ ಆಕ್ಷನ್ ತಗೊಂಡಿದೀವಿ. ಸರ್, ನಂದು 2 ಪ್ರಶ್ನೆ ಇದೆ. ಫಸ್ಟ್ ಪ್ರಶ್ನೆ ಬಂದು, ನಿಮ್ಮ ವಿಷನ್, ನಿಮ್ಮ ಏನೇನು ಈಗ ಯೋಜನೆಗಳು ಮಾಡಿದೀರಾ ಅದು ಶ್ಲಾಘನೀಯ. ಬಟ್ ನೀವು ಇದೇ ಸೀಟಲ್ಲಿ ಇರಲ್ಲ. ಈಗ ಸರ್ಕಾರಗಳು ಚೇಂಜ್ ಆಗ್ಬೋದು, ಇಲ್ಲ ನಿಮ್ಮ ಕ್ಯಾಬಿನೆಟ್ ಚೇಂಜ್ ಆಗ್ಬೋದು. ಫ್ಯೂಚರ್ ನಿಮ್ ಪ್ಲಾನ್ ಇಂಪ್ಲಿಮೆಂಟೇಷನ್ ನೀವಿಲ್ದೇ ಇದ್ರು ಅದು ಮುಂದಕ್ಕೆ ಇಂಪ್ಲಿಮೆಂಟ್ ಆಗ್ಬೇಕು. ಈಗ ನೀವೇನೋ ಒಳ್ಳೆ ಪ್ರೋಗ್ರಾಮ್ ತಂದಿದ್ದೀರಾ, ಬಟ್ ಅದು ಫ್ಯೂಚರ್ಗೆ ಹಂಗೆ ಕಂಟಿನ್ಯೂ ಆಗುತ್ತಾ? ಅದ್ಭುತವಾಗಿ ಆನ್ಸರ್ ಕೊಡ್ತೀನಿ. ಇವತ್ತು ಕೂಡ ಬಂಗಾರಪ್ಪಾಜಿಯವ್ರ ಕಾರ್ಯಕ್ರಮನ ನೆನ್ಸ್ಕೊಳ್ತೀರಾ ತಾನೆ? ಯಾರಾದ್ರೂ ಫ್ರೀ ಪಂಪ್ ಸೆಟ್ ನ ಕರೆಂಟ್ ತೆಗ್ದಿದಾರ? ಆಶ್ರಯ ಮನೆ
ತೆಗ್ದಿದಾರಾ? ಆರಾಧನಾ ಕಾರ್ಯಕ್ರಮ ತೆಗ್ದಿದಾರಾ? ಯಾಕೆ ತೆಗಿಯಲ್ಲ? ಅದಕ್ಕೆ ಹೇಳೋದು, ಬಂಗಾರಪ್ಪಾಜಿಯವರು ಒಬ್ಬರನ್ನ ಕಳ್ಕೊಂಡಿರ್ಬೋದು, ನಾನು ರೆಗ್ಯುಲರ್ ಆಗಿ ಎಲ್ಲಿ ನೋಡ್ತೀನಿ ಅಂದ್ರೆ ಇಂಥ ಕಾರ್ಯಕ್ರಮದಲ್ಲಿ. ಸೊ ಮಧು ಬಂಗಾರಪ್ಪನು ಕೂಡ ಪ್ರಯತ್ನ ಪಡ್ತಾನೆ. ಯಾಕಂದ್ರೆ ನಮ್ಮ ತಂದೆಯವರೆಲ್ಲ ಬಹಳ ದೊಡ್ಡ ಮನುಷ್ಯರು, ಅವ್ರ ಅಡಿಯಲ್ಲಿ ನಾವು ಬೆಳೆದಿರೋದು, ಅವ್ರ ಹೆಸರಲ್ಲೇ ರಾಜಕಾರಣ ಮಾಡಿರೋದು. ಏನ್ ನಮಗೇನು ಒಂದು ಪೊಲಿಟಿಕಲ್ ಸ್ಕೂಲಿಗೇನು ಹೋಗಿ ಬಂದವನಲ್ಲ. ಅವ್ರ ಆಶ್ರಯ, ಅವ್ರ ಆರ್ದೊಳಗೆ ಸೋತಿದ್ದೆ ಜಾಸ್ತಿ ನನ್ನ ಜೀವನದಲ್ಲಿ, ಗೆದ್ದಿದ್ದು 2 ಸತಿ ಸದ್ಯ ಪುಣ್ಯ ಮಾಡಿ ಮಿನಿಸ್ಟರ್ ಮಾಡಿದ್ದೀನಿ. ಆದ್ರೆ ಅಲ್ಲ, ಸೋಪಾನ ಗಿಪಾನ ಅಲ್ಲ, ಸೋಲ್ಸಿದವರಿಗೆ ಬೇಜಾರು. ಅವ್ರಿಗೆ ಸೋಲ್ಸ್ ಅವ್ರ ತಲೆ ಕೆಡ್ಸ್ಕೊಂಡು ನನಗೆ 45,000 ಲೀಡರ್ ಗೆಲ್ಸ್ಬಿಟ್ರು. ನಾ ಬೇಡ ಅಂದ್ರೇನು ಅಷ್ಟೇ, ಹುಡುಕ್ ಸೋಲ್ಸು ಗೆಲ್ಸಿದ್ರು. ಅವಾಗೇನು ಹುಡುಕ್ಸೇನು ಸೋಲ್ಸ್ಲಿಲ್ಲ, ಬೇರೆ ಕಾರಣದಿಂದ ಸೋತಿರ್ತಾರೆ. ನಾನು ಅದಕ್ಕೆ ಹೇಳಿದ್ನಲ್ಲ, ಸೋತವರೆಲ್ಲ ಕೆಟ್ಟವರಲ್ಲ, ಗೆದ್ದವರೆಲ್ಲ ಒಳ್ಳೆಯವರಲ್ಲ. ಸೊ ನನಗೂ ಒಂದು ಅನ್ವಯ ಆಗುತ್ತೆ. ಆದ್ರೆ ನಾ ಮಾಡ್ತಕ್ಕಂಥ ಕಾರ್ಯಕ್ರಮ ಶಾಶ್ವತ ಆಗಿರಬೇಕು. ಈಗ ಸದ್ಯಕ್ಕೆ ನೀವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಅದನ್ನ ತೀರ್ಮಾನ ನಮ್ಮ ವರಿಷ್ಠರು ಮಾಡ್ತಾರೆ. ಬಟ್ ನಾ ಮಾಡ್ತಕ್ಕಂಥ ಕಾರ್ಯಕ್ರಮ ಮುಂದುವರಿತಕ್ಕಂಥ ರೀತಿಯಲ್ಲೇ ನಾನು ಇಲಾಖೆನ ಯಾರಿಗ್ ಹೋದ್ರು, ಯಾಕಂದ್ರೆ ನಾನು ಶಾಶ್ವತ ಏನಲ್ಲ, ಅದು ಹೋಗ್ಬೇಕಾದ್ರೆ ಇರ್ಬೇಕು. ಈಗ ರಿಪಬ್ಲಿಕ್ ಟಿವಿ ಇವತ್ತು ಕಂಪೇರ್ ಅವ್ರು ಮಾಡ್ತಾರೆ, ನಾಳೆ ಆ ಸ್ಥಾನದಲ್ಲಿ ಬಂದಾಗ ಅದು ನಡೀತಾ ಇರಬೇಕು. ದಟ್ಸ್ ದ ವೇ ಇಟ್ ಶುಡ್ ಬಿ, ಅಂಡ್ ದಟ್ಸ್ ವಾಟ್ ಇಸ್ ಗೋನ್ ಹ್ಯಾಪನ್. ಸರ್, ನಂದೀಗ ಡೌಟ್ ಕ್ವಶನ್ ಬಂದಿ ಸರ್, PST ಟು GPT ಟೀಚರ್ಸ್ ಪ್ರಮೋಷನ್ ವಾಟ್ ಈಸ್ ದಿ ರೀಸೆಂಟ್ ಅಪ್ಡೇಟ್, ಮತ್ತೆ ಆದಷ್ಟು ಬೇಗ ಪ್ರೊಸೆಸ್ ಮಾಡಿ ಅಂತ ಸರ್. ಸರ್ ಇನ್ನೊಂದು ಒಂದೇ ನಿಮಿಷ ಸರ್, ಕ್ಲಿಯರ್ ಮಾಡ್ಬಿಡ್ತೀನಿ ಸರ್. ಇನ್ನೊಂದು, ನೀವು ಗ್ರೌಂಡ್ ಲೆವೆಲ್ ಸರ್ವೆ ಮಾಡ್ತಾ ಇದೀರಾ ಅಂತ ಹೇಳಿದ್ರಿ ಸರ್. ಸರ್, ಈಗ ನಮ್ಮಂತವ್ರದ್ದು 1,000 ರೂಪಾಯಿ ನಾಳೆ ಬರುತ್ತೆ ಅಂತ ಇದ್ರೆ ನಾವು ಆಗ್ಲೇ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀವಿ ಸರ್. ಸರ್, ಒಂದೇ ಒಂದು ರಿಕ್ವೆಸ್ಟ್ ನಿಮ್ ಕಡೆಯಿಂದ ಸರ್ಕಾರಕ್ಕೆ, ಆದಷ್ಟು ಬೇಗ BLOಗಳು ಏನು ಕೆಲಸ ಮಾಡಿದ್ದಾರೆ, ಕ್ಯಾಶ್ ಸರ್ವೆ ಇದಿರ್ಬೋದು, ಇಲ್ಲ ಡ್ಯೂ ಪೇಮೆಂಟ್ ಮುಂಚಿಂದಿರ್ಬೋದು ಸರ್, ಆದಷ್ಟು ಬೇಗ ಕ್ಲಿಯರ್ ಮಾಡಿ ಅಂತ ಸರ್. ಅಷ್ಟೇ. ಓಕೆ, ಒಂದು BLO ಹಳೇದು ಯಾವ್ದೋ ಒಂದು ಪೇಮೆಂಟ್ ಆಗಿಲ್ಲ, ಅದು ಬೇರೆ ರೀಸನ್, ಅದು ಇದಕ್ಕೆ ನಮ್ ಕನೆಕ್ಟೆಡ್ ಅಲ್ಲ. ಅಲ್ಲ ಈಗ ಮೊನ್ನೆ ಮಾಡಿರೋದು ಅವರಿಗೆಲ್ಲ ದುಡ್ಡು ಹೋಗಿರ್ತಕ್ಕಂಥ ವ್ಯವಸ್ಥೆ ಆಗ ಹೋಗಿದೆ, ಅದನ್ನ ಬದಲಾವಣೆ ಮಾಡೋದಲ್ಲ. ನೀವು ಇನ್ನೊಂದು ಯಾವ್ದೋ ಒಂದು ಕೇಳಿದ್ರಿ, ಅದಕ್ಕೆ ಇಲ್ಲ ಅದೆಲ್ಲದು ಕೂಡ ಏನಾಗುತ್ತೆ, ಪ್ರಮೋಷನ್ಸ್ HM ಪ್ರಮೋಷನ್ಸ್ ಇರ್ಬೋದು, ಲೆಕ್ಚರ್ ಪ್ರಮೋಷನ್ ಮತ್ತೆ ಎಲ್ಲದೂ ಕೂಡ ತುಂಬಾ ನೆನಗುದ್ದಿಗೆ ಬಿದ್ದೋಗ್ಬಿಟ್ಟಿತ್ತು. ಅದೆಲ್ಲದೂ ಕೂಡ ಈಗ ಫುಲ್ ಫ್ರೀಡಮ್ ಕೊಟ್ಟಾಯ್ತು. ಈ 80% ಅಲ್ಲಿ ನಾವೇನ್ ಕ್ಲಿಯರೆನ್ಸ್ ಕೊಟ್ಟಿದೀವಲ್ಲ ಅದ್ರಲ್ಲಿ ಆಗಿದೆ. C&R ಕೂಡ ನಾನು ಚೇಂಜ್ ಮಾಡಿದೆ, ತಮಗೆ ಗೊತ್ತಿದೆ. ಯಾರು ಟೀಚರ್ಸ್ ಓದ್ತಾ ಇದ್ರು ಅವ್ರು 7ನೇ ಕ್ಲಾಸ್ ವರೆಗೂ ಅವ್ರನ್ನ ಡಿಮೋಟ್ ಮಾಡಿದ್ರು. ನಾನಲ್ಲ, ಹಿಂದಿನ ಸರ್ಕಾರದವ್ರು 2000 ಅದು ಇದೇ ಮಾಡಾಯ್ತು, ಗವರ್ಮೆಂಟ್ ಆರ್ಡರ್ ಕೂಡ ಬಂದಾಯ್ತು. ಸೊ ಡೋಂಟ್ ವರಿ, ಅವದೆಲ್ಲ ಮೈನ್ ಸ್ಟ್ರೀಮಿಗೆ ಬಂದ್ಬಿಡ್ತಾರೆ. ಅದು ನನ್ನಲ್ಲ ತಪ್ಪು. ಸ್ಟ್ರೈಕ್ ಮಾಡಿ August 12th ಲೈಬ್ರರಿ ಡೇ ಸ್ಟ್ರೈಕ್ ಮಾಡಿದ್ರು 2024ರಲ್ಲಿ. ನಾನು ತುಮಕೂರಲ್ಲಿದ್ದೆ. ನಾನು ಅವ್ರಿಗೆ ಸಿಟ್ಟು ಬಂದು ನಾನು ಬರಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಮಾನ್ಯ ಮುಖ್ಯಮಂತ್ರಿ ಇಲ್ಲ ಕಣ, ತುಂಬಾ ಜನರು ಸೇರಿದಾರಂತೆ, ನೀನು ಹೋಗಲ್ಲಿ ಅಂತ ಹೇಳಿ ಹೋಗಿ ಮಾತು ಕೊಟ್ಟು ಬಂದೆ. ನಾ ಹೇಳಿದೆ, ರೀ ಇವತ್ತು ಹೋರಾಟ ಮಾಡ್ತೀರಿ, 2017 ಆಗಿರೋದು, ಅವಾಗ ಹೋರಾಟ ಮಾಡಿದ್ರೆ ನಿಮಗೆ ಸೊಲ್ಯೂಷನ್ ಸಿಗೋದು. ಸರ್, ನೀವು ಬರ್ತೀರಾ, ನಮ್ ಪುಣ್ಯ, ನೀವಾದ್ರೂ ಮಾಡ್ತೀರಾ ಅಂತ ಹೇಳಿದ್ರು. ಅದನ್ನ ಒಂದು 3-4 ತಿಂಗಳಲ್ಲಿ ಮುಗಿಸ್ತೀವಿ ಅಂದ್ರೆ ಎಕ್ಸಾಕ್ಟ್ಲಿ 1 year ತಗೊಂಡ್ವಿ. ಯಾಕಂದ್ರೆ ಅದು C&R ಹುಷಾರಾಗಿ ಮಾಡಬೇಕು. C&R ಬದಲಾವಣೆ ಮಾಡೋದು ಅಷ್ಟು ಈಸಿ ಅಲ್ಲ, ಅದೊಂದು ದೊಡ್ಡ ದಾಖಲೆ ಅದು. ಅದನ್ನು ಮಾಡಿದೆ. ಮತ್ತೆ ಯಾರು GPT ಮತ್ತೆ PST ಅವರು ಯಾರ್ಯಾರಿಗೆ ಹೊಸದಾಗ್ಲೂ ಕೂಡ ಬರ್ತಾ ಇದ್ದಾರೆ, ಅವ್ರನ್ನು ಗಮನ ಇಟ್ಕೊಂಡು ಮಾಡ್ಬೇಕಲ್ಲ, ಅವರು ಪಾಪ ಬುದ್ಧಿವಂತರು ಇರ್ತಾರೆ. ಸೊ C&R ಚೇಂಜ್ ಆಗಿದೆ. ಅವರಿಗೆ ಮತ್ತೆ 7th ವರ್ಗು ಪಾಠ ಹೇಳ್ಕೊಡ್ತಕ್ಕಂಥದ್ದು, ಅವ್ರಿಗೆ ಏನ್ ಮಾನವೀಯತೆ ಮೇಲೆ ಗೌರವ ಕೊಟ್ಟಾಯ್ತು. ಪ್ರಮೋಷನ್ಸ್, HMs, ಲೆಕ್ಚರರ್ಸ್ ಎಲ್ಲದೂ ಕೂಡ ಫ್ರೀಡಮ್ ಕೊಟ್ಟಾಯ್ತು. ಇಲಾಖೆಗಳು ಅವ್ರಿಗೆ ಫ್ರೀಡಮ್ ಕೊಟ್ಟಿದೀವಿ, ಎಲ್ಲದೂ ಕೂಡ ಚಾಲ್ತಿಯಲ್ಲಿ ಮಾಡಿ ಬೇಗ ಸ್ಪೀಡ್ ಅಪ್ ಮಾಡಿ ಅಂತ. ಐ ಥಿಂಕ್ ದಿಸ್ ಡಿಪಾರ್ಟ್ಮೆಂಟ್ ಇಸ್ ಗೋನ್ ಟು ಬಿ ವೆರಿ ಸಿಂಪಲ್ ಡಿಪಾರ್ಟ್ಮೆಂಟ್ ಆಗುತ್ತೆ. ಇದು ಬಹಳ ಈಸಿ. ಇದು ಅದು ಏನಂದ್ರೆ ಪೈಲಪ್ ಆಗಿ ಸ್ವಲ್ಪ ಗುಣಾತ್ಮಕ ನಮ್ದು ಹೋಗಿ ಬೇರೆ ಪ್ರೈವೇಟ್ ಅವ್ರು ಬಂದು ಆರ್ಥಿಕ ಹೊರೆ ಎಲ್ಲ ಆಗಿ ಇದೆಲ್ಲ ಆಗಿರ್ತಕ್ಕಂಥದ್ದು ನಿಜಾನೇ. ನೋಡೋಣ, ಈಗ ಕಾಪಿ ಹೊಡೆಯೋದು ಬಿಡೋರು, ಕಾಪಿ ಹೊಡೆಯೋದು ನಿಲ್ಸಿದ್ವಿ, ಇದೆಲ್ಲ ಕೂಡ ಲಾಡ್ ಆಫ್ ರೆಸೊಲ್ಯೂಷನ್ ತಗೊಳ್ಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಟೀಕಾ ಟಿಪ್ಪಣಿಗಳನ್ನ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನನಗೆ ಹೆಚ್ಚು ಟೀಕಾ ಟಿಪ್ಪಣಿನ ಬಂದಿದ್ದು ನಿಮ್ಗೆಲ್ಲ ಗೊತ್ತಿದೆ. ನಾನ್ ತಲೆ ಕೆಡಿಸ್ಕೊಳ್ಳಿಲ್ಲ, ಬಟ್ ನನಗೆ ಅದೇ ಸಂತೋಷ ಆಯ್ತು. ಯಾಕಂದ್ರೆ ಟೀಕಾ ಟಿಪ್ಪಣಿದಾರರು ನಾನು ಏನ್ ಕೆಲಸ ಮಾಡ್ತೀನಿ ನೋಡ್ಲಿಲ್ಲ, ನಾನು ಏನ್ ಕೆಲಸನ ಮಾಡ್ತೀನಿ ಅಂದ್ರೆ ಅಲ್ಲಿಗೂ ಬಂದು ಬೆಂಕಿ ಇಟ್ಬಿಡೋರು ಅವರು. ಅದಕ್ಕೆ ಅವ್ರನ್ನ ಅಲ್ಲೇ ಇಟ್ಟು ಟೀಕಾ ಟಿಪ್ಪಣಿ ಮಾಡೋದಕ್ಕೆ ವಿರೋಧ ಪಕ್ಷದವರು ಯಾರ್ಯಾರು ಟೀಕಾ ಟಿಪ್ಪಣಿ ಮಾಡಿದ್ರು ಅವ್ರನ್ನು ಸೇರಿಸಿ, ನನ್ನ ಕೆಲಸ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಮಕ್ಕಳ ಹಿತದೃಷ್ಟಿಯಿಂದ ಕಾಂಪ್ರಮೈಸ್ ಮಾಡೋದಕ್ಕೆ ಹೋಗಿಲ್ಲ ಇವತ್ತುವರೆಗೂ, ಮುಂದೆನೂ ಕೂಡ ಹೋಗೋದಿಲ್ಲ. KPS ಇಂದ ಹಿಡಿದುಬಿಟ್ಟು ಬಳ್ಳಾರಿ ಗಲಭೆ ತನಕ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ. ಧನ್ಯವಾದ. ನಿಮ್ಮ ಸಮಯ ಹಾಗೆ ಉತ್ತರ ಎರಡಕ್ಕೂ ಸರ್. ಹಾಗೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಹಾಭಾರತ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.